ಆರಾಧನೆಯ 3 ದಿನ ಮನೆಯಲ್ಲಿ ಈ ನಿಯಮ ಪಾಲಿಸಿ. ಆಗಸ್ಟ್ 29ರಿಂದ 31ರವರೆಗೆ ತಿಳಿಯದೆ ಈ ಒಂದು ತಪ್ಪನ್ನ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಡೀ ಜಗತ್ತೇ ಕಾಯುತ್ತಿದ್ದ ಗುರುರಾಯರ 355ನೇ ಪವಿತ್ರ ಆರಾಧನಾ ಮಹೋತ್ಸವದ ದಿನಗಣನೆ ಶುರುವಾಗಿದೆ. ಆದರೆ ನಿಮ್ಮಲ್ಲಿ 90% ಜನರಿಗೆ ಈ ವರ್ಷದ ಆರಾಧನೆಯ ಖಚಿತ ದಿನಾಂಕಗಳ ಬಗ್ಗೆ ಮತ್ತು ಆರಾಧನೆಯ ದಿನಗಳಲ್ಲಿ ಮನೆಯಲ್ಲಿ ಪಾಲಿಸಬೇಕಾದ ಕೆಲವು ಅತ್ಯಂತ ಕಠಿಣ ಮತ್ತು ನಿಗೂಢ ನಿಯಮಗಳ ಬಗ್ಗೆ ಇವತ್ತಿಗೂ ಗೊತ್ತಿಲ್ಲ. ಈ ವರ್ಷ ಅಧಿಕ ಮಾಸ ಬಂದಿರುವುದರಿಂದ ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಆಗಸ್ಟ್ 30 ಭಾನುವಾರ ಮುಖ್ಯವಾದ ಮಧ್ಯಾರಾಧನೆ ಮತ್ತು ಆಗಸ್ಟ್ 31 ಸೋಮವಾರ ಉತ್ತರ ಆರಾಧನೆ ಜರುಗಲಿದೆ. ಈ 3 ದಿನಗಳ ಕಾಲ ಸಾಕ್ಷಾತ್ ರಾಯರ ದಿವ್ಯ ಕಿರಣಗಳು ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡುತ್ತಿರುತ್ತವೆ. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಬೇಕಾದ ಆ 4 ಗುಪ್ತ ನಿಯಮಗಳು ಯಾವುವು ಮತ್ತು ನೀವು ಇಟ್ಟ ಆ ಕಷ್ಟದ ಕಾಗದದ ಪ್ರಾರ್ಥನೆ ತಕ್ಷಣ ಈಡೇರಲು ಏನು ಮಾಡಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 1 ಸೆಕೆಂಡು ಕೂಡ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿ ನೀವು ವಿಡಿಯೋನ. ಮೊದಲನೇದಾಗಿ ಮನೆಯ ಹೊಸ್ತಿಲು ಮತ್ತು ದೀಪದ ನಿಗೂಢತೆ. ಆಗಸ್ಟ್ 29ರ ಶನಿವಾರ ಮುಂಜಾನೆಯಿಂದಲೇ ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಹತ್ತಿರ ಹೊಸ್ತಿಲಿಗೆ ಕಡ್ಡಾಯವಾಗಿ ಅರಿಶಿಣ ಕುಂಕುಮ ಇಟ್ಟು ಲಕ್ಷ್ಮೀ ದೇವಿಯನ್ನು ಮತ್ತು ರಾಯರನ್ನು ಆಹ್ವಾನಿಸಬೇಕು. ಇನ್ನು ಈ 3 ದಿನಗಳ ಕಾಲ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಹಚ್ಚುವ ದೀಪ ಯಾವುದೇ ಕಾರಣಕ್ಕೂ ಆರಬಾರದು. ಅಂದರೆ ಕನಿಷ್ಠ ಮುಖ್ಯ ದಿನವಾದ ಭಾನುವಾರ ಇಡೀ ದಿನ ನಿಮ್ಮ ಮನೆಯಲ್ಲಿ ಅಖಂಡ ದೀಪ ಅಂದರೆ ಸದಾ ಉರಿಯೋ ದೀಪನ ನೀವು ಬೆಳಗ್ತಾ ಇರಬೇಕು. 3 ದಿನವೂ ಕೂಡ ನೀವು ಹಚ್ಬೋದು, ಬೆಳಗ್ಗೆ ಹಚ್ಚಿ ಸಂಜೆ ತನಕ ಉರಿಸ್ಬೋದು. ಸಾಧ್ಯ ಆಗಿಲ್ಲ ಅಂದರೆ ಭಾನುವಾರ ಮಾತ್ರ ನೀವು ಬೆಳಗ್ಗೆಯಿಂದ ಸಂಜೆ ತನಕ ದೀಪನ ಉರಿಯೋ ರೀತಿ ನೋಡ್ಕೊಳ್ಳಿ. ಇದು ದೇವರ ಮನೆ ಕತ್ತಲೆಯಾದರೆ ನಿಮ್ಮ ಮನೆಗೆ ಬರುವ ರಾಯರ ದಿವ್ಯ ತರಂಗಗಳು ವಾಪಸ್ ಹೋಗುತ್ತವೆ ಎಂದು ಮಂತ್ರಾಲಯದ ಪೂಜಾ ನಿಯಮಗಳಲ್ಲಿ ಉಲ್ಲೇಖವಿದೆ. ಇನ್ನು ಆರಾಧನೆಯ ದಿನಗಳ ಊಟ ಮತ್ತು ಶುದ್ಧತೆಯ ರಹಸ್ಯ. ಇದು ಪ್ರತಿಯೊಬ್ಬ ಭಕ್ತನು ತಿಳಿಯಲೇಬೇಕು. ಆರಾಧನೆಯ ಈ 3 ದಿನಗಳ ಕಾಲ ಅಂದರೆ ಆಗಸ್ಟ್ 29, 30, 31 ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರದು ಮತ್ತು ಸಂಪೂರ್ಣ ತಾಮಸಿಕ ಆಹಾರವನ್ನು ತ್ಯಜಿಸಬೇಕು. ಇನ್ನು ಮುಖ್ಯವಾಗಿ ಮನೆಯ ಹೆಣ್ಣು ಮಕ್ಕಳು ಈ ದಿನಗಳಲ್ಲಿ ಯಾರಿಗೂ ಮನೆಯಿಂದ ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಹಾಲು, ಮೊಸರು ಮತ್ತು ಉಪ್ಪನ್ನು ಸಾಲದ ರೂಪದಲ್ಲಿ ಹೊರಗೆ ಕೊಡಬಾರದು. ಇದು ಮನೆಯಲ್ಲಿದ್ದ ಧನಲಕ್ಷ್ಮಿಯನ್ನು ಮತ್ತು ರಾಯರ ಅನುಗ್ರಹವನ್ನು ಬೇರೆಯವರಿಗೆ ಧಾರೆ ಎರೆದು ಕೊಟ್ಟಂತೆ ಆಗುತ್ತದೆ. ಈ ದಿನಗಳಲ್ಲಿ ಸಂಪೂರ್ಣ ಬ್ರಹ್ಮಚರ್ಯ ಮತ್ತು ಮಡಿ ಶುದ್ಧತೆಯನ್ನು ಪಾಲಿಸಲೇಬೇಕು. ಯಾವುದೇ ರೀತಿ ಈಚೆಯಿಂದ ತಂದಿರುವಂಥ ಫುಡ್ನ ತಿನ್ನೋದು, ನಾನ್ ವೆಜ್ ತಿನ್ನೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪವಾಡದ ದಿವ್ಯ ಸೂಚನೆಗಳು ಯಾವಾಗ ನಿಮಗೆ ಸಿಗ್ತಾ ಹೋಗುತ್ತವೆ ಅಂತ ನೀವು ಈ ರೀತಿ ಸಂಕಲ್ಪ ಮಾಡಿ ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿದರೆ ಆರಾಧನೆಯ 3 ದಿನಗಳ ಒಳಗೆ ನಿಮ್ಮ ಜೀವನದಲ್ಲೇ ಕೆಲವು ಮನಮುಟ್ಟುವ ಸೂಚನೆಗಳು ಸಿಗುತ್ತವೆ. ನಿಮ್ಮ ಮನಸ್ಸಿನ ಇಡೀ ಭಾರ ತಾನಾಗಿಯೇ ಇಳಿದು ಹೋದಂತೆ ಭಾಸವಾಗುವುದು. ನಿಮ್ಮ ಕಿವಿಗೆ ಎಲ್ಲೋ ದೂರದಿಂದ ರಾಯರ ಹಾಡುಗಳು ಅನಿರೀಕ್ಷಿತವಾಗಿ ಕೇಳಿಸುವುದು ಮತ್ತು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಾಯರ ಮುಗುಳ್ನಗುವ ಚಿತ್ರ ದಿಢೀರನೆ ಪ್ರತ್ಯಕ್ಷವಾಗುವುದು. ಇವೆಲ್ಲವೂ ರಾಯರು ನಿಮ್ಮ ಕಾಗದದ ನೋವನ್ನು ಆಲಿಸಿದ್ದಾರೆ ಅನ್ನೋದಕ್ಕೆ ಪರಮ ಸಾಕ್ಷಿ. ಆರಾಧನೆ ಮುಗಿದ ಕೇವಲ 21 ದಿನಗಳ ಒಳಗೆ ನಿಮ್ಮ ಅತೀ ದೊಡ್ಡ ಸಾಲದ ಬಾಧೆ ಮತ್ತು ಕಷ್ಟಗಳು ಪವಾಡದ ರೂಪದಲ್ಲಿ ಬಗೆಹರುತ್ತವೆ. ಇಷ್ಟೇ ಸೂಚನೆಗಳು ಸಿಗಬೇಕು ಅನ್ನೋದು ಏನು ನಿಯಮ ಇಲ್ಲ. ಇದು ಬಿಟ್ಟು ನಿಮಗೆ ಸುಮಾರು ಸೂಕ್ಷ್ಮ ರೂಪದಲ್ಲಿ ರಾಯರು ನಿಮಗೆ ಸೂಚನೆ ಕೊಡ್ಬೋದು. ಇನ್ನು ಆರಾಧನೆಯ ದಿನದಂದು ಬೃಂದಾವನದ ಒಳಗೆ ಕರಗುವ ದಿವ್ಯ ಮೃತ್ತಿಕೆ. ಈಗ ನಾನು ಹೇಳೋ ವಿಷಯ ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಆರಾಧನೆಯ ಈ 3 ದಿನಗಳಲ್ಲಿ ಮಂತ್ರಾಲಯದ ಮೂಲ ಬೃಂದಾವನದ ಒಳಗೆ ಒಂದು ನಿಗೂಢ ಚಮತ್ಕಾರ ನಡೆಯುತ್ತೆ. ಹೌದು, ರಾಯರ ಬೃಂದಾವನದ ಮೇಲ್ಭಾಗದಲ್ಲಿರುವ ಮೃತ್ತಿಕೆ ಅಂದರೆ ಪವಿತ್ರ ಮಣ್ಣು ಆರಾಧನೆಯ ದಿನಗಳಲ್ಲಿ ತಾನಾಗಿಯೇ ಒಂದು ರೀತಿಯ ದಿವ್ಯ ತೇವಾಂಶವನ್ನು ಪಡೆದುಕೊಳ್ಳುತ್ತದೆ.
ಗ್ರಂಥಗಳ ಪ್ರಕಾರ ಆರಾಧನೆಯ ಮುಖ್ಯ ದಿನದಂದು ಸಾಕ್ಷಾತ್ ವಾಯುದೇವರು ಮತ್ತು ದೇವತೆಗಳು ರಾಯರ ದರ್ಶನಕ್ಕೆ ಸೂಕ್ಷ್ಮ ರೂಪದಲ್ಲಿ ಗರ್ಭಗುಡಿಗೆ ಬಂದಾಗ ಅಲ್ಲಿ ಸೃಷ್ಟಿಯಾಗುವ ದಿವ್ಯ ತರಂಗಗಳಿಗೆ ಈ ಮೃತ್ತಿಕೆ ಜಾಗೃತವಾಗುತ್ತದೆ. ಅದಕ್ಕಾಗಿಯೇ ಆರಾಧನೆಯ ಸಮಯದಲ್ಲಿ ಕೊಡುವ ಮೃತ್ತಿಕೆ ಪ್ರಸಾದಕ್ಕೆ ಸಾಲದ ಬಾಧೆ ಮತ್ತು ಸಕಲ ಕಾಯಿಲೆಗಳನ್ನು ಗುಣಪಡಿಸುವ ಭೀಕರ ಶಕ್ತಿ ಇರುತ್ತದೆ. ಮಂತ್ರಾಲಯದ ಆ ರಹಸ್ಯ ದ್ವಾರ ಮತ್ತು ಅಪ್ಪಣಾಚಾರ್ಯರ ಸ್ತೋತ್ರ. ಇನ್ನು ಮಂತ್ರಾಲಯದ ಮೂಲ ಬೃಂದಾವನದ ಹಿಂಭಾಗದಲ್ಲಿ ಕಡು ಕತ್ತಲೆಯಿಂದ ಕೂಡಿದ್ದ ಒಂದು ಸಣ್ಣ ಅಜ್ಞಾತ ದ್ವಾರವಿದೆ. ಇದನ್ನು ವರ್ಷಪೂರ್ತಿ ಮುಚ್ಚಲಾಗಿರುತ್ತದೆ. ಆದರೆ ಆರಾಧನೆಯ ಈ 3 ದಿನಗಳಲ್ಲಿ ಮಾತ್ರ ಅಲ್ಲಿ ವಿಶೇಷ ದೀಪಾರಾಧನೆ ನಡೆಯುತ್ತದೆ. ಯಾಕೆ ಗೊತ್ತಾ? ರಾಯರ ಪರಮ ಶಿಷ್ಯರಾದ ಅಪ್ಪಣಾಚಾರ್ಯರು ರಾಯರಿಗಾಗಿ ರಚಿಸಿದ ಶ್ರೀ ರಾಘವೇಂದ್ರ ಸ್ತೋತ್ರದ ದಿವ್ಯ ಅಕ್ಷರಗಳು ಇಂದಿಗೂ ಆ ರಹಸ್ಯ ಜಾಗದಲ್ಲಿ ಕಂಪಿಸುತ್ತಿರುತ್ತವೆ. ಆರಾಧನೆಯ ದಿನಗಳಲ್ಲಿ ನೀವು ಮನೆಯಲ್ಲೇ ಕುಳಿತು ರಾಯರ ಸ್ತೋತ್ರ ಜಪಿಸಿದರೆ ನಿಮ್ಮ ಧ್ವನಿ ತರಂಗಗಳು ನೇರವಾಗಿ ಮಂತ್ರಾಲಯದ ಆ ರಹಸ್ಯ ದ್ವಾರದ ಶಕ್ತಿಗೆ ಕನೆಕ್ಟ್ ಆಗುತ್ತವೆ. ಇದರಿಂದ ನಿಮ್ಮ ಮನೆಯ ಇಡೀ ದಾರಿದ್ರ್ಯ ಕರಗಿ ಹೋಗುತ್ತದೆ. ಅದಕ್ಕೋಸ್ಕರ ನೀವು ರಾಯರ ಸ್ತೋತ್ರನ ಮಂತ್ರನ ಪಠನೆ ಮಾಡಿ 3 ದಿನಗಳ ಕಾಲ. ಇನ್ನು ರಾಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವ ಆ ಮನ ಮುಟ್ಟುವ ನಾಣ್ಯದ ರಹಸ್ಯ ಯಾವ ರೀತಿ ಮಾಡಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವು ರಾಯರ ಪಾದಕ್ಕೆ ಒಪ್ಪಿಸಿದ ಕಷ್ಟದ ಕಾಗದವಿದೆಯಲ್ಲ, ಅದರ ಶಕ್ತಿ ಈ ಆರಾಧನೆಯ ದಿನದಂದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಆರಾಧನೆ ಆರಂಭವಾಗುವಾಗ ನೀವು ರಾಯರ ಪಾದದ ಹತ್ತಿರ 1 ರೂಪಾಯಿಯ ನಾಣ್ಯವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಒಂದು ಸಣ್ಣ ಹಸಿರು ತುಳಸಿ ದಳನ ಅದ್ರ ಜೊತೆಗೆ ಇಟ್ಬಿಟ್ಟು ಕೈಯಲ್ಲಿ ಇಟ್ಕೋಬೇಕು. ನೀವು ನಾಣ್ಯದ ಮೇಲೆ ತುಳಸಿ ದಳನ ಇಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ನೀವು ಕಣ್ಣ ಮುಚ್ಚಿ ಕಣ್ಣೀರು ಹಾಕುತ್ತಾ ರಾಯರೇ, ಮಂತ್ರಾಲಯದ ಬೃಂದಾವನದಲ್ಲಿ ನೀವು ಇಂದಿಗೂ ಜೀವಂತವಾಗಿದ್ದೀರಿ. ನಾನು ಎಲ್ಲೋ ದೂರದ ಊರಲ್ಲಿ ಕೂತು ಅಳುತ್ತಿದ್ದರೂ ನನ್ನ ಕೂಗು ನಿಮಗೆ ಕೇಳಿಸುತ್ತಿದೆ. ಈ ಆರಾಧನೆಯ ದಿನ ನನ್ನ ಕಷ್ಟವನ್ನು ನೀವೇ ತೀರಿಸಬೇಕು ಎಂದು ಹೃದಯಾಳದಿಂದ ಬೇಡಿಕೊಳ್ಳಿ. ನಂತರ ಆ ನಾಣ್ಯ ಮತ್ತು ತುಳಸಿಯನ್ನು ಮತ್ತೆ ಆ ಕಾಗದದ ಒಳಗೆ ಇಟ್ಟು ಅಥವಾ ರಾಯರ ಫೋಟೋದ ಹಿಂಭಾಗದಲ್ಲಿ ನೀವು ಇದನ್ನು ರಹಸ್ಯವಾಗಿ ಇಟ್ಬಿಡಬೇಕು. ಯಾವಾಗ ನೀವು ಈ ರೀತಿ ಆರಾಧನೆಯ ಮುಹೂರ್ತದಲ್ಲಿ ನಿಮ್ಮ ಪ್ರಾಣವನ್ನೇ ರಾಯರ ಪಾದಕ್ಕೆ ಒಪ್ಪಿಸಿ ಬೇಡಿಕೊಳ್ಳುತ್ತೀರೋ ಆ ಕ್ಷಣವೇ ರಾಯರ ದಿವ್ಯ ಚೇತನ ನಿಮ್ಮ ಕಷ್ಟದ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಆರಾಧನೆಯ ಪೂಜೆಯ ಶುಭ ಮುಹೂರ್ತಗಳು ಏನೇನು ಅಂತ ತಿಳ್ಕೊಬಿಡೋಣ. ಈ ಥರ ನಾಣ್ಯನ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಆರಾಧನೆಯ 3 ದಿನಗಳಲ್ಲೂ ಕೂಡ ರಾಯರ ಸ್ತೋತ್ರನ ಪಠನೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಅಂಥದ್ದು ಎಲ್ಲವೂ ಕೂಡ ಸಾಧ್ಯ ಆಗುವಂಥದ್ದು. ಇನ್ನು ಈ ಶುಭ ಮುಹೂರ್ತ ಯಾವ ರೀತಿ ಇದೆ ಅಂತ ನೋಡೋಣ. ಮುಂಜಾನೆಯ ಮುಹೂರ್ತ ಅತ್ಯಂತ ಪ್ರಶಸ್ತ ಅಂತಲೇ ಹೇಳ್ಬೋದು. ಬೆಳಿಗ್ಗೆ 6:30ರಿಂದ 9:30ರವರೆಗೆ ರಾಯರಿಗೆ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಮುಖ್ಯ ಪೂಜೆಯನ್ನು ನೀವು ಮಾಡ್ಬೋದು ಈ ಸಮಯದಲ್ಲಿ. ಇನ್ನು ಮಧ್ಯಾಹ್ನದ ನೈವೇದ್ಯ ಸಮಯ 12:15ರಿಂದ 1:30ರವರೆಗೆ ರಾಯರಿಗೆ ಪ್ರಿಯವಾದ ಸ್ತೋದಕ ಮತ್ತು ಮಹಾ ನೈವೇದ್ಯವನ್ನು ಅರ್ಪಿಸಲು ಇದು ನಿಖರವಾದ ಸಮಯ. ಸಂಜೆಯ ಭಜನಾ ಸಮಯ 6ರಿಂದ ರಾತ್ರಿ 8ರವರೆಗೆ ರಾಯರ ಅಷ್ಟೋತ್ತರ, ಸ್ತೋತ್ರ, ಜಪ, ಮಹಾಮಂಗಳಾರತಿ ಎಲ್ಲವೂ ಕೂಡ ನೀವು ಮಾಡ್ಬೋದು. ಇನ್ನು ಸಿಂಪಲಾಗಿ ನೀವು ಮನೇಲೇ ಪೂಜೆನ ಮಾಡ್ಕೋಬೋದು. ರಾಯರು ಆರಾಧನೆಯ ದಿವಸ ರಾಯರಿಗೆ ಒಂದು ಮನೆಯಲ್ಲಿ ಒಂದು ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ರಾಯರ ಫೋಟೋನೋ ವಿಗ್ರಹ ಇದ್ದರೆ ಅಭಿಷೇಕನ ಈ ಟೈಮಲ್ಲಿ ನೀವು ಮಾಡಿಕೊಂಡು ರಾಯರ ಫೋಟೋಗೆ ಅಲಂಕಾರ ಮಾಡಿ ನಾನು ಹೇಳಿರೋವಂಥ ಟೈಮಿಂಗ್ಸಲ್ಲಿ ನೀವು ಪೂಜೆನ ಮಾಡಿ ರಾಯರು ಪಕ್ಕದಲ್ಲಿ ಒಂದು ಶುದ್ಧವಾದ ಚೆಂಬಿಗೆ ನೀರನ್ನ ತುಂಬಿಸಿ ಅದಕ್ಕೊಂದೆರಡು ಅಕ್ಷತೆ ಕಾಳು ಮತ್ತು ಒಂದೆರಡು ತುಳಸಿ ದಳನ ಹಾಕಿ ತುಳಸಿ ತೀರ್ಥನ ಕಡ್ಡಾಯವಾಗಿ ರಾಯರ ಮುಂದೆ ನೀವು ಅರ್ಪಣೆನ ಮಾಡಿ ಆರಾಧನೆಯ ದಿನ ಅದನ್ನು ನೀವು ಮನೆಯವರೆಲ್ಲ ಸ್ವೀಕಾರ ಮಾಡಿ ಮನೆಯ ಮೂಲೆ ಮೂಲೆಗೂ ಕೂಡ ಪ್ರೋಕ್ಷಣೆನ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಸಿಂಪಲಾಗಿ ರಾಯರಿಗೆ ಕಲ್ಸಕ್ರೇನೋ ಹಣ್ಣು ಹಾಲು ನಿಮ್ಮ ಕೈಲಿ ಏನು ಸಾಧ್ಯ ಅನ್ನೋದನ್ನು ನೈವೇದ್ಯವಾಗಿಟ್ಟು ರಾಯರಿಗೆ ಬೆಳಗ್ಗೆ ಸಂಜೆ
ನೀವು ಆರತಿನ ಮಾಡಿಬಿಟ್ಟು ಅಷ್ಟೋತ್ತರನ ರಾಯರ ಮಂತ್ರನ ಜಪನ ಮಾಡಿ 3 ದಿನಗಳ ಕಾಲ ನೀವು ಅಂದ್ಕೊಂಡಿರೋದು ಪಕ್ಕ ಸಕ್ಸಸ್ ಆಗೇ ಆಗುತ್ತೆ. ನಂಬಿಕೆನೇ ಇಡಿ ರಾಯರಲ್ಲಿ. ರಾಯರ ಆರಾಧನೆಯ ಈ ದಿವ್ಯ ಶಕ್ತಿಯನ್ನು ಕಣ್ಣಾರೆ ನೋಡಲು ನೀವೆಲ್ಲರೂ ಸಿದ್ಧರಾಗಿ. ನಿಮಗೂ ರಾಯರ ಆರಾಧನೆಯ ಸಂಭ್ರಮ ತುಂಬಿದ್ದರೆ ಮತ್ತು ರಾಯರ ಪವಾಡದ ಮೇಲೆ ನಂಬಿಕೆ ಇದ್ದರೆ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ರಾಯರ ಆರಾಧನೆಗೆ ಜಯವಾಗಲಿ ಎಂದು ಬರೆಯಿರಿ ಮತ್ತು ನಿಮ್ಮ ನೋವನ್ನು ರಾಯರ ಪಾದಕ್ಕೆ ಒಪ್ಪಿಸಿ ನಿರಾಳವಾಗಿರಿ ಅಂತಲೇ ಹೇಳ್ಬೋದು. ಈ ಅಪರೂಪದ ನಿಯಮಗಳನ್ನ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಭಾರನ ನೀವು ಇಳಿಸ್ಕೊಂಡೋಗಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.